ನಮಸ್ಕಾರ ವೀಕ್ಷಕರೇ. ಅವಕಾಶ ಎದುರಾದಾಗ ಆ ಸದಾವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಯಶಸ್ವಿ ಜೀವನದ ಸೂತ್ರ ಅಂತ ದೊಡ್ಡವರು ಹೇಳ್ತಾರೆ. ಅದರಂತೆ ನಮ್ಮ ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡು ರುಚಿಯಾದ ಶುಚಿಯಾದ ಅಡಿಗೆಯನ್ನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದು ಹಾಗೆ ಬೆಸ್ಟ್ ಅತ್ತೆ ಸೊಸೆ ಜೋಡಿಯಾಗಿ ನಿಮ್ ಮುಂದೆ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ. ಅವ್ರು ಯಾರಿರ್ಬಹುದು ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇದೆ ಅಲ್ವಾ? ಸರಿ, ಹಾಗಿದ್ರೆ ತಡ ಮಾಡದೆ ಕಾರ್ಯಕ್ರಮವನ್ನ ಆರಂಭಿಸೋಣ. ಸಂಡೇ ಸ್ಪೆಷಲ್ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಾನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ನಟಿಸಿದ್ದ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಾಗೂ ಪುಣ್ಯತಿಥಿಯ ನೇರ ಪ್ರಸಾರದ ಕಾರ್ಯಕ್ರಮ ಮತ್ತು ಮದರ್ಸ್ ಡೇ ಸ್ಪೆಷಲ್ ಲೈವ್ ಪ್ರೋಗ್ರಾಂನ ಆಂಕರಿಂಗ್ ಮಾಡಿದಂತ ಉಷಾ ಭಂಡಾರಿ ಅವರು ಇಂದಿನ ವಿಶೇಷ ಸಂಚಿಕೆಗೂ ಸಹ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಉಷಾ ಅವರೇ. ನಮಸ್ತೆ ಶ್ವೇತಾ. ಇಂದಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ವಿಶೇಷ ಸಂಚಿಕೆ ಅಂತ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಏನಂದ್ರೆ ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅಂತ ರಿವೀಲ್ ಆಗುತ್ತೆ. ಅದನ್ನ ತಿಳಿಸ್ಕೊಡೋಕೆ ಮೊದಲನೇ ಬಾರಿಗೆ ನೀವು ನಮ್ಮ ಅಡಿಗೆ ಮನೆಗೆ ಬರ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ. ಸೊ ಫಸ್ಟ್ ಟೈಮ್ ನಮ್ಮ ಅಡಿಗೆ ಮನೆಗೆ ಬರ್ತಿದ್ದೀರಾ, ಹೇಗ್ ಫೀಲ್ ಆಗ್ತಿದೆ? ಅಡುಗೆ ಮನೆ ತುಂಬಾ ಚೆನ್ನಾಗಿದೆ. ಪಾಪು ಬೇರೆ ಇಟ್ಕೊಂಡ್ಬಿಟ್ಟಿದ್ದೀರಾ, ವೆರಿ ಗುಡ್. ಇಲ್ಲೊಂದು ನೀರಿಂದು ಆ ಆಂಟಿಕ್ ಪೀಸ್ ನಂಗೆ ತುಂಬಾ ಇಷ್ಟ ಆಯ್ತು. ಕೂಲ್, ವೆರಿ ಗುಡ್. ಇವತ್ತು ಸಂಡೇ ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅಂತ ರಿವೀಲ್ ಆಗುವಂತ ದಿನ. ಆ ಸಮಯ ಕೂಡ ಬಂದ್ಬಿಟ್ಟಿದೆ. ಉಷಾ ಅವ್ರಿಗೆ ಆ ಜವಾಬ್ದಾರಿ ಇದೆ. ಆದ್ರೆ ಅದಕ್ಕೂ ಮುಂಚೆ ಈ 6 ಜನ ಅತ್ತೆ ಸೊಸೆ ಜೋಡಿಗಳ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? 6 ಜನ ಅತ್ತೆ ಸೊಸೆ ಜೋಡಿ ಇಲ್ಲಿ ಬಂದ್ಬಿಟ್ಟು ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ಗೋಸ್ಕರ ಬಂದಿರೋರು. ಈಗ ಚಾಲೆಂಜ್ ಅವ್ರು ಫೇಸ್ ಮಾಡ್ತಿದ್ದಾರೆ ಅಂದಾಗ ಅವರ ತಪ್ಪು ಒಪ್ಪುಗಳ ಬಗ್ಗೆ ನಾವು ಒಂದು ಸ್ವಲ್ಪ ಅನಲೈಸ್ ಮಾಡಲೇಬೇಕು. ಇವತ್ತು ತೀರ್ಪುಗಾರ್ತಿಯಾಗಿ ನನ್ಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ. ಫಸ್ಟ್
ಹೌದು. ಐ ಮಸ್ಟ್ ಅಗ್ರಿ, ಅವರಿಬ್ಬರು ಟಫ್ ಕಾಂಪಿಟೇಟರ್ಸ್. ಆದರೆ ರಾಧಮ್ಮ ಜಮುನಾ ಅವ್ರದ್ದು ರ್ಯಾಪಿಡ್ ಫೈರಲ್ಲಿ ಸ್ವಲ್ಪ ಮಾರ್ಕ್ಸ್ ಕಳ್ಕೊಂಡ್ರು ಅವರು. ಇಷ್ಟೆಲ್ಲ ಹೇಳಾಯ್ತು ಒಂದೇ ಉಸಿರಲ್ಲಿ. ಹಾಂ, ಇಷ್ಟೆಲ್ಲ ಹೇಳಿದ್ದೀನಿ. ನನ್ನ ಕೈ ಕೊಡ್ತಾ ಇದ್ದೀರಾ? ಯಾಕೆ ಅಂದರೆ ಭಾಳ ಮುದ್ದಾಗಿ ಮಾತಾಡ್ತೀಯ ನೋಡೋದಕ್ಕೆ. ಓಹ್, ಥ್ಯಾಂಕ್ ಯು ಸೋ ಮಚ್. ಬಟ್ ಇದು ಸ್ವಲ್ಪ ಕಷ್ಟದ ಕೆಲಸ ಅಂತ ನನಗೂ ಅನಿಸ್ತಾ ಇದೆ. ಗೊತ್ತು ನನಗೆ, ಐ ಅಂಡರ್ಸ್ಟ್ಯಾಂಡ್. ಇಷ್ಟೊತ್ತು ನೀವು ಹೇಳಿದ್ದನ್ನ ನಮ್ಮ ವೀಕ್ಷಕರು ಕೇಳಿಸ್ಕೊಂಡ್ರು. ವೀಕ್ಷಕರೇ, ಕೇಳಿಸ್ಕೊಂಡ್ರೆ ಸಾಕಾ? ಅದ್ರ ಒಂದು ಕಿರುನೋಟ ನೋಡ್ಬೇಕಲ್ವಾ? ಸರಿ, ಹಾಗಿದ್ರೆ ಈ ಝಲಕ್ ನಿಮಗಾಗಿ. 6 ಜನ ಅತ್ತೆ ಸೊಸೆ ಜೋಡಿಯನ್ನ ನೋಡಿ ಆಯ್ತು. ಅವರ ಒಂದು ಝಲಕ್ನ ನಾವು ತೋರಿಸಿದೀವಿ, ನಾವು ಕೂಡ ನೋಡಿದ್ವಿ. ಈಗ ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅಂತ ಹೇಳ್ಬಿಡ್ಲಾ? ಖಂಡಿತ. ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಸವಿತಾ ಮಧು ಮತ್ತು ಸೌಮ್ಯ ಅವರು. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸವಿತಾ ಹಾಗೆ ಸೌಮ್ಯ ಅವ್ರ ಮನೇಲಿ ಯಾವ ರೀತಿ ಸಂಭ್ರಮದ ವಾತಾವರಣ ಇದೆ ನೋಡ್ಕೊಂಡ್ ಬರ್ಬೇಕಲ್ವಾ? ಬನ್ನಿ. ಜಿ ಕನ್ನಡದವರು ಏರ್ಪಾಡು ಮಾಡಿದ ರುಚಿ ಅಭಿರುಚಿ ಕಾರ್ಯಕ್ರಮಕ್ಕೆ ನಮ್ಮ ಮನೆಯವರು, ನಮ್ಮ ಸೊಸೆ ಇಬ್ಬರೂ ಅತ್ತೆ ಸೊಸೆ ಕಾರ್ಯಕ್ರಮ ಅಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿದರು. ಅದು ಪಾರ್ಟಿಸಿಪೇಷನ್ ಆದಮೇಲೆ ನಮ್ಗೆ ಗೊತ್ತಾಯಿತು ಇವರು ವಿನ್ನರ್ಸ್ ಆಗಿದ್ದಾರೆ ಹಾಗೆ ಅಂದ್ಬಿಟ್ಟು ನಮ್ಗೆ ಭಾಳನೇ ಸಂತೋಷ ಆಯಿತು. ನನ್ನ ಪತ್ನಿ ಹಾಗೂ ನಮ್ಮ ತಾಯಿಯವರು ಭಾಗವಹಿಸಿದ್ರು. ಇದು ತುಂಬ ಸಂತೋಷ ಆಯಿತು. ಅತ್ತೆ ಸೊಸೆ ಅಂದರೆ ಲೋಕಕ್ಕೆ ಒಂದು ಅಪವಾದ. ಅತ್ತೆ ಒಂಥರ ದ್ವೇಷ ಅನ್ನೋ ಭಾವನೆ ಬಂದಿದೆ. ಆದರೆ ಇದು ನೋಡ್ತಾ ಇದ್ದಾಗ, ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮ ನೋಡ್ತಾ ಇರುವಾಗ ಅದೆಲ್ಲ ಸುಳ್ಳು ಅನಿಸುತ್ತೆ. ಎಷ್ಟೊಂದು ಅನ್ಯೋನ್ಯವಾಗಿ ಅಡುಗೆ ಮಾಡುವಾಗಲಿ, ಮಾತಾಡುವಾಗಲಿ, ಒಬ್ರಿಗೊಬ್ರು ಕೋಪ್ರೇಷನ್ ಆಗಲಿ ನೋಡಿದಾಗ ಖಂಡಿತ ಅಪವಾದ ಸುಳ್ಳು ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅತ್ತೆ ಸೊಸೆಗಳು ಪ್ರಪಂಚದಲ್ಲಿ ಇದ್ದಾರೆ. ಅದನ್ನ ಇದರಿಂದ ನಾವು ತಿಳ್ಕೊಬೋದು. ಈ ಶೋ ಇಂದ ಅದೊಂದು ಒಳ್ಳೆ ಉತ್ತಮವಾದ ಅಂಶನ ನಾವು ತಿಳ್ಕೊಬೋದು. ಜಿ ಕನ್ನಡದಲ್ಲಿ ರುಚಿ ಅಭಿರುಚಿ ಕಾರ್ಯಕ್ರಮ ನಾವು ಡೈಲಿ ನೋಡ್ತಾ ಇದ್ದೀವಿ. ಸೊ ಅದು ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅತ್ತೆ ಸೊಸೆ ಕಾರ್ಯಕ್ರಮ, ಅತ್ತೆ ಅವರು ನಮಗೆ ಕೋಸಿಸ್ಟರ್ ಆಗಬೇಕು. ಸೊ ಅದು ನೋಡಿಬಿಟ್ಟು ನನಗೂ ತುಂಬ ಆಸೆ ಆಗ್ತಾಯಿದೆ, ನಮ್ಮ ಸೊಸೆ ಯಾವಾಗ ಬರ್ತಾರೆ, ಅತ್ತೆ ಸೊಸೆ ಅಂತ ನಾನು ಯಾವಾಗ ಸೇರಿ ಅಡುಗೆ ಮಾಡ್ತೀವೋ ಅಂತ ನನಗೂ ತುಂಬ ಆಸೆ ಆಗ್ತಾ ಇದೆ. ಜಿ ಕನ್ನಡದಲ್ಲಿ ಬರೋ ಪ್ರೋಗ್ರಾಮ್ಸ್ ಎಲ್ಲ ಭಾರಿ ಚೆನ್ನಾಗಿ ಬರ್ತಾ ಇದೆ. ಎಸ್ಪೆಷಲಿ ಅತ್ತೆ ಸೊಸೆಯರಿರೋ ಪ್ರೋಗ್ರಾಮ್ಸ್ ಅಂತೂ ಭಾರಿ ಕ್ಯೂರಿಯಾಸಿಟಿ ಆಗಿರುತ್ತೆ. ನಮ್ಮ ಅತ್ತೆ ಮತ್ತು ಸೌಮ್ಯ ಅವ್ರು ವಿನ್ ಆಗಿರೋದು ತುಂಬ ಖುಷಿಯಾಗಿದೆ. ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ, ಸವಿತಾ ಮತ್ತು ಸೌಮ್ಯ ಅವ್ರ ಮನೇಲಿ ಎಷ್ಟು ಸಂಭ್ರಮದ ವಾತಾವರಣ ಇದೆ. ಹಾಗೇನೆ ಅವರು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿದ್ದಕ್ಕೆ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರು ಅಂತ. ಹಾಗಿದ್ರೆ ಅವರು ನಮ್ಮ ಅಡುಗೆ ಮನೆಗೆ ಬಂದು ವಿನ್ನರ್ ರೆಸಿಪಿನ ಹೇಳ್ಕೊಡ್ಬೇಕಲ್ವಾ? ಎಸ್, ಅವ್ರು ಆಗ್ಲೇ ಬಂದ್ಬಿಟ್ಟಿದ್ದಾರೆ. ನಮ್ಮ ಅಡುಗೆ ಮನೆಗೆ ಸೆಕೆಂಡ್ ಟೈಮ್ ವೆಲ್ಕಮ್ ಮಾಡೋಣ ಅವ್ರನ್ನ. ಬನ್ನಿ. ನಮಸ್ಕಾರ. ನಮಸ್ಕಾರ ಶ್ವೇತಾ. ಮೊದಲನೇದಾಗಿ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ತುಂಬಾನೇ ಖುಷಿ ಆಗ್ತಿದೆ.
ಅಡಿಗೆಗಳನ್ನ ನೋಡ್ತಾ ಇದ್ರಿ, ಕಮೆಂಟ್ಸ್ ಕೊಟ್ಬಿಟ್ಟಿದ್ದೀರಾ. ಹೌದು. ಸ್ವಲ್ಪ ಕೋಪ ಇದೆ ನಮ್ಮ ಅತ್ತೆ ಸೊಸೆ ಜೋಡಿಗೆ ನಿಮ್ಮ ಮೇಲೆ. ಖಂಡಿತ ಇರುತ್ತೆ. ಹಾ, ಸೊ ಈಗ ನಮ್ಮ ಅಡಿಗೆ ಮನೆಗೆ ಬಂದು ನಾನು ಕೂಡ ನನ್ನ ನಳಪಾಕನ ತೋರಿಸ್ತೀನಿ ಅಂತ ರೆಡಿ ಉಷಾ ಆಗ್ಬಿಟ್ಟು ಪಾಕನ ನಳನಿಗೆ ಕಾಂಪ್ಲಿಮೆಂಟ್ ಕೊಡ್ತೀಯಾ? ನಂದೋದು ಉಷಾ ಪಾಕನ ರೆಡಿ ಮಾಡ್ತಾ ಇದ್ದೀರಾ. ಸೊ ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಇದು ಅರಳು ಸುಕ್ಕುನುಂಡೆ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಅರಳು, ಕೊಬ್ಬರಿ ತುರಿ, ಬೆಲ್ಲ 1 ಕಪ್, ಎಳ್ಳು, ಹಿಟ್ಟು, ಉಪ್ಪು, ಅರಿಶಿನ, ತುಪ್ಪ. ಸರಿ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡೋಣ. ಮೊದಲಿಗೆ ಏನ್ ತಗೊಳ್ತೀರಾ? ಮೊದಲಿಗೆ ಈ ಅರಳನ್ನ ನಾವು ಪೌಡ್ರ್ ಮಾಡ್ಕೋಬೇಕು ಅಲ್ವಾ? ಓಕೆ. ಜಾರ್ ತಗೊಳ್ಳ? ಸಾರಿ, ಏನಾಯ್ತು? ನಾನು ಅಡಿಗೆ ಮಾಡೋಕ್ಕಾಗಲ್ಲ. ಯಾಕೆ? ಎಲ್ಲ ಅತ್ತೆ ಸೊಸೆಗೆ ಅತ್ತೆಗೆ ಸೊಸೆ ಇದ್ರು, ನನಗೆ ಯಾರಿದ್ದಾರೆ ಇಲ್ಲಿ? ಸಾರಿ, ನಾನಿದ್ದೀನಲ್ಲ. ಮಾಡೋಕ್ಕಾಗಲ್ಲ ನಾನಿದ್ದೀನಿ. ಓಕೆ, ನನಗೂ ಅತ್ತೆ ಬೇಕು ಅಂತ ಭಾಳ ಆಸೆ ಇತ್ತು. ಅತ್ತೆ ಇಲ್ಲ, ಸೊಸೆ ಇದ್ದೀನಿ. ಸೊಸೆ ಮಾಡ್ಕೊಂಬಿಡೋಣ. ಓಕೆ, ಸರಿ, ಸೆರ ಕಟ್ಕೋ ಸೆರಗೋ. ಏನು ತಿಳ್ಕೊಂಡಿ? ಅತ್ತೆ ಅಡಿಗೆ ಮಾಡೋದು ಅಂದ್ರೆ ಅತ್ತೆ ಜೊತೆಲಿ ಅಡಿಗೆ ಮಾಡ್ತಾ ಇದೀಯಾ? ರೆಡಿ. ಓಕೆ, ಇವಾಗ ಇದು ಅರಳು. ಅರಳನ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಬೇಕು. ಮಾಡ್ಕೊಡ್ರಿ. ಖಂಡಿತ ಅತ್ತೆಯವರೇ, ಮಾಡ್ಕೊಡ್ರಿ. ಆಮೇಲೆ ನಾನೇನೋ ಕೇಳಬೇಕು ಅನ್ಕೊಂಡೆ. ಕೇಳಮ್ಮ. ಆಗ್ಲಿಂದ ಸೊಸೆ ಸೊಸೆ ಅಂತ ಎಷ್ಟು ಪ್ರೀತಿಯಿಂದ ನನ್ನ ಕರಿತಾ ಇದ್ದೀರಾ. ಮಗನ ಬಗ್ಗೆ ಡೀಟೇಲೇ ಹೇಳಿಲ್ವಲ್ಲ? ನಾನು ಆಗ್ಲೇ ಹೇಳಿದೆ, ನನಗೆ ಆ್ಯಕ್ಚುಲಿ ಅತ್ತೆ ಬೇಕಿತ್ತು ಅಂತ. ಅತ್ತೆನ ಯಾರು ಕೊಡಲಿಲ್ಲ. ಸೊ ಕೆಲಸಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕೆ ಯಾರಾದ್ರೇನು, ಅತ್ತೆ ಆದ್ರೇನು ಸೊಸೆ ಆದ್ರೇನು, ಅದಕ್ಕೆ ಸದ್ಯಕ್ಕೆ ಇರೋ ಸಬ್ಸ್ಟಿಟ್ಯೂಟ್ ನೀನಾದ್ರಿಂದ ಇನ್ನು ಅತ್ತೆ ಅಂತ ಮಾಡ್ಕೊಳಕ್ಕಾಗಲ್ಲ. ನೀನು ನನಗಿದ್ದು ಚಿಕ್ಕವಳು. ಹೌದು. ಅದರಿಂದ ಬಾಯಿ ತುಂಬ ಸೊಸೆ ಅಂತ ಕರಿತಾ ಇದ್ದೀನಿ. ಮಾಡು ಪಾಕ. ಸೊ ಕೆಲಸ ಮುಗಿಯೋರ್ಗೆ ಮಾತ್ರ ಸೊಸೆನಾ ನಾನು? ಕಾರ್ಯವಾಸಿ ಡ್ಯಾಶ್ 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 ಮಾಡು. ಅಯ್ಯೋ. ಓಕೆ. ಸ್ಟೀಲ್ ಪಾತ್ರೆ ಏನಾದರೂ ಸುಟ್ಟು ಹೋಗಿ ಕರಕಲಾಗಿದ್ರೆ ಈ ಕರಕಲನ್ನ ಹೇಗೆ ತೆಗೆಯೋದು? ಅದೇ ಪಾತ್ರೆನಲ್ಲಿ ಆಲೂಗೆಡ್ಡೆಯನ್ನ ಕಟ್ ಮಾಡಿ ಅದನ್ನ ಬೇಯಿಸಿದ್ರೆ ಖಂಡಿತವಾಗ್ಲೂ ಈ ಕರಕಲು ಹೋಗುತ್ತೆ. ಟ್ರೈ ಮಾಡಿ ನೋಡ್ತೀರಾ? ಅತ್ತೆಯವರೇ, ಪಾಕ ಆಯ್ತಾ? ಪಾಕ ಆಗ್ತಾ ಇದೆ. ಹಾ, ಇವಾಗ ಏನ್ ಮಾಡ್ಬೇಕು ಹೇಳಿ ಚಿನ್ನ? ಕೈ ಆಡಿಸ್ತಾ ಇದ್ದೀನಿ. ಹಾ, ಅಷ್ಟೇ, ಕೈ ಮಾತ್ರ ಆಡಿಸು. ಇವಾಗ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು, ಯಾಕಂದ್ರೆ ಹಸಿ ಇರೋದ್ರಿಂದ ಸ್ವಲ್ಪ ಬೇಯಲಿ. ಆಯ್ತಾ? ನೋಡೋಣ, ನಿಧಾನಕ್ಕೆ ಮಗಸು. ಹೇಗೆ? ಹೀಗೆ. ಆಮೇಲೆ ಇನ್ನೊಂದು ಮಾತು ಕೇಳಬೇಕು ಅಂತ ಅನ್ಕೊಂಡೆ.
ನೀವು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಡ್ರಾಮಾ ಎಲ್ಲ ಮಾಡ್ತಿದ್ರಿ 7th to 10th ಆಗ್ಲಿಲ್ಲ ಯಾಕಂದ್ರೆ ಓದೋ ಕಾರಣದಿಂದ ಅಲ್ಲ ಮತ್ತೆ ಹೆದರ್ಕೊಂಡ್ಬಿಟ್ಟೆ ಅಯ್ಯಯ್ಯೋ ಹೆದರ್ಕೊಂಡ ಬೇರೆಯವ್ರ ಆಕ್ಟಿಂಗ್ ನೋಡಿ ಓಹೋ ನಾನು ಅಷ್ಟು ಕೆಟ್ಟದಾಗಿ ಮಾಡ್ತೀನೇನೋ ಅಂತ. ಸರಿ. ಆಮೇಲೆ ಕಾಲೇಜಲ್ಲಿ ಮತ್ತೆ ಡ್ರಾಮಾ ಎಲ್ಲ ಮಾಡ್ತಿದ್ರಿ ಅಲ್ವಾ? ಹೌದು. ಮನೇಲಿ ಸಪೋರ್ಟ್ ಮಾಡ್ತಿದ್ರಾ ನಿಮ್ಗೆ? ಅಮ್ಮ ಹೇಗೆ? ಖಂಡಿತ ಇಲ್ಲ. ಖಂಡಿತ ಇಲ್ಲ ಅಂತಿದ್ದೀರಾ? ಬಹಳ ಸಂಪ್ರದಾಯಬದ್ಧವಾದ ಮನೆ ನಮ್ಮಮ್ಮ. ಬಹುಶಃ ಈ ಪ್ರೋಗ್ರಾಮ್
ನನ್ಗೆ ಗೊತ್ತಿತ್ತು ನನ್ನ ಸೊಸೆ ತುಂಬಾ ಒಳ್ಳೆಯವಳು ಅಂತ. ಓಕೆ, ತುಂಬಾನೇ ಖುಷಿ ಆಯ್ತು, ತುಂಬಾನೇ ಚೆನ್ನಾಗಿದೆ. ಅರಳು ಸುಕ್ಕಿನ ಉಂಡೆ. ಹಾ, ಉಷಾ ಅವರೇ, ನಂಗಿನ್ನೂ ನಗು ತಡೆಯೋಕ್ಕಾಗ್ತಾ ಇಲ್ಲ. ನಕ್ಬಿಡು. ಎನಿವೆ ಉಷಾ ಅವರೇ, ಈ 7 ದಿನಗಳ ಕಾಲ ನಮ್ಮ ಜೊತೆ ಇದ್ರಿ. ನಮ್ಮ ಪಾರ್ಟಿಸಿಪೆಂಟ್ಸ್ ಮಾಡಿದಂಥ ಎಲ್ಲ ಅಡುಗೆಗಳ ರುಚಿಯನ್ನ ನೋಡಿದ್ರಿ, ಪ್ರೀತಿಯಿಂದ ಆ ರುಚಿಯನ್ನ ನೋಡಿದ್ರಿ, ಹಾಗೆ ಪ್ರೀತಿಯಿಂದ ತೀರ್ಪನ್ನು ಕೂಡ ಕೊಟ್ಟಿದ್ದೀರಾ. ಎಲ್ಲ ಅತ್ತೆ ಸೊಸೆ ಜೋಡಿಯರು ತುಂಬಾನೇ ಖುಷಿಯಾಗಿ ನಮ್ಮ ಅಡುಗೆ ಮನೆಯಿಂದ ಹೋಗಿದ್ದಾರೆ. ಅದಕ್ಕೆ ನೀವು ಕೂಡ ಮುಖ್ಯವಾದ ಕಾರಣ. ಜೊತೆಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಎಲ್ಲ ನಮಗೂ ತಿಳಿತು. ಸಾಕಷ್ಟು ಮಾಹಿತಿಯನ್ನ ಅವರಿಂದ ನೀವು ಹೊರ ಹಾಕಿದ್ದೀರಾ ಅಂತ ಹೇಳ್ಬೋದು. ಬಹಳನೇ ಸಂತೋಷ ಆಯ್ತು. ನನಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದನ್ನು ಕಲ್ಸ್ಕೊಡ್ಬೇಕಾ? ಇಲ್ಲ. ಅತ್ತೆಯವರು ಬಹಳ ಮೆತ್ತಗಾಗಿದ್ದನ್ನು ನೋಡಿದ್ದೀವಿ ನಾವು. ಹೆಣ್ಮಕ್ಳಲ್ಲಿ ಈ 2 ವೈರುಧ್ಯಗಳನ್ನ ಅವ್ರ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ. ಎಷ್ಟೋ ಸಲ ಹೇಳ್ತಾರೆ, ಬಿಗಿನಿಂಗಲ್ಲಿ ತುಂಬ ಕಠೋರವಾಗಿರುವವರು ವಯಸ್ಸಾಗ್ತಾ ಆಗ್ತಾ ಮೃದುವಾಗ್ತಾ ಹೋಗ್ತಾರೆ ಅಂತ. ಅದು ನಿಜ ಕೂಡ. ಅದಕ್ಕೆ ನಾನು ಆ ಮಾತಂದಿದ್ದು. ತುಂಬ ಅತ್ತೆ ಸೊಸೆಯಣ್ಣವರ ಪ್ರೀತಿ ವಿಶ್ವಾಸ ನಾವೆಲ್ಲ ನೋಡಿದ್ದೀವಿ. ಅದನ್ನೆಲ್ಲ ಇಷ್ಟು ದಿವಸ ನಾವೆಲ್ಲರೂ ಹಂಚ್ಕೊಂಡಿದ್ದೀವಿ. ನಾನು ಹೇಳ್ತಿರೋದಿಷ್ಟೇ, ಅತ್ತೆ ಸೊಸೆ ಪ್ರೀತಿ ಅದಕ್ಕೆ ಕೊನೆ ಇಲ್ಲ, ಅಳಿವಿಲ್ಲ. ಎಲ್ಲ ಅತ್ತೆ ಸೊಸೆಯರು ಹೀಗೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಅರ್ಥಕೊಂಡು ಸಹ ಬಾಳ್ವೆಯಿಂದ ಬದುಕಿದ್ರೆ ಅದಕ್ಕಿಂತ ಉತ್ತಮ ಕುಟುಂಬ ಸಂಸಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ ಸೊಸೆ ಬಹಳ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಓಕೆ ಹೋಗಲ್ಲ ಇನ್ನು